ನಮಸ್ತೆ, ವೆಲ್ಕಮ್ ಟು ಉಷಾ ಉಪಹಾರ್. ಬಿಸಿಬೇಳೆ ಬಾತ್ನ ಹೇಗೆ ಮಾಡೋದು ಅಂತೇಳಿ ಇವತ್ತು ತಿಳಿಯೋಣ. ಒಂದು ಕಡಾಯಿಗೆ ನೀರು ಹಾಕಿ ಬೀಟ್ರೂಟ್, ಬೀನ್ಸ್, ಕ್ಯಾರೆಟ್, ನವಿಲುಕೋಸು, ಪೀಸ್, ಪೊಟ್ಯಾಟೊ ಮತ್ತು ಸ್ಲಿಟ್ ಗ್ರೀನ್ ಚಿಲ್ಲೀಸ್ ಹಾಕಿ ಬೇಗಬಿಡಿ. ನೆನೆಸಿಟ್ಟಿರುವಂಥ ಅಕ್ಕಿನ ತರಕಾರಿಗಳು ಸ್ವಲ್ಪ ಬೆಂದ ಮೇಲೆ ಅದ್ರ ಜೊತೆ ಬೆರೆಸೋಣ. ಈಗ ನೋಡಿ, 2 ಬಾಯ್ಲ್ ಆಗ್ತಿದೆ. 2 ಸ್ವಲ್ಪ ಬಾಯ್ಲ್ ಆಗಿದೆ ಅಂತ ಗೊತ್ತಾದಮೇಲೆ ಈಗ ಆಲ್ರೆಡಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ದಾಲ್ ಮಿಕ್ಸ್ಚರ್ನ ನಾನು ಇದಕ್ಕೆ ಹಾಕಿದ್ದೀನಿ. ಈಗ ಮತ್ತೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ದಾಲ್ ಮಿಕ್ಸ್ಚರ್ಗೆ ನಾನು ಎಣ್ಣೆ, ಅರಿಶಿನ, ದಾಲ್, ಟೊಮ್ಯಾಟೊ ಹಾಕಿ ಒಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಟೊಮ್ಯಾಟೊನ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ನೋಡಿ, ಈಗ ಆಲ್ಮೋಸ್ಟ್ ಬೇಳೆ ಮತ್ತು ಅಕ್ಕಿ ಬೆಂದಿದೆ. ಅದಕ್ಕೆ ನಾನು ಬೆಲ್ಲನ ಹಾಕ್ತೆ. ಜಾಗ್ರಿ ಸಿರಪ್ ಹಾಕಿದ್ರೆ ಇನ್ನೂ ಒಳ್ಳೆಯದು. ಈಗ ಅರ್ಜೆಂಟ್ಗೆ ನಾನು ಬೆಲ್ಲನ ಯೂಸ್ ಮಾಡಿದ್ದೀನಿ. ಈಗ ಬೆಲ್ಲ ನೀಟಾಗಿ ಕರಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ. ಈಗ ನಾನು ಮೊದಲೇ ಹೇಳಿದಾಗೆ ಟೊಮ್ಯಾಟೊನ ದಾಲ್ ಜೊತೆಲೇ ಬೇಯಿಸೆತ್ತಿಟ್ಟಿದ್ದೆ. ಆ ಟೊಮ್ಯಾಟೊಗೆ ನಾನು ಬಿಸಿಬೇಳೆ ಬಾತ್ ಪೌಡರ್ನ ಹಾಕಿ ಪ್ಯೂರಿ ಥರ ರೆಡಿ ಮಾಡಿ ಹಾಕಿದ್ದೀನಿ. ಮತ್ತೀಗ ನಾನು ಟ್ಯಾಮ್ರಿನ್ ಪ್ಯೂರಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ನೀಟಾಗಿ ಎಲ್ಲ ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ನೀಟಾಗಿ ಮಿಕ್ಸ್ ಮಾಡಿ ಸೊ ಆ ಫ್ಲೇವರ್ ಅರೋಮಾ ಅಡ್ಜಸ್ಟ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀವಿ ಮತ್ತು ಇಂಕನ್ನು ಹೀಗೆ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ತಡ್ಕ ಕೂಡ ರೆಡಿ ಮಾಡಿಟ್ಟಿದ್ದೀವಿ. ಎಣ್ಣೆ, ಸಾಸಿವೆ, ಇಂಗು ಮತ್ತು ಒಣಮೆಣ್ಸಿನ್ಕಾಯಿ ಆಪ್ಷನಲ್ಲು. ಕ್ಯಾಪ್ಸಿಕಮ್ನ ಹಾಕಿ ನಾನು ತಡ್ಕ ಮಾಡಿ ರೆಡಿ ಮಾಡಿದ್ದೆ, ಅದನ್ನು ಇಲ್ಲಿಗೆ ಹಾಕಿದ್ದೀವಿ. ಇದಕ್ಕೆ ಒಣ ಕೊಬ್ಬರಿನ ತುರಿದು ಆ ಗ್ರೇಟ್ ಆಗಿರುವಂಥ ಕೊಕೊನಟ್ ಪೌಡರ್ನ ಇಲ್ಲಿ ಮಿಕ್ಸ್ ಮಾಡಿದ್ದೀವಿ. ನೋಡ್ತಿದ್ದೀರಲ್ಲ ಎಷ್ಟು ಚಂದವಾಗಿ, ಮೌತ್ ವಾಟ್ರಿಂಗ್ ಅನ್ಬೋದು, ಅಷ್ಟು ಚೆಂದಾಗಿ ರೆಡಿಯಾಗಿದೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಸ್ಪೈಸಿ ಹಾಟ್ ಆಗಿರುವ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಎಲ್ಲ ಏಜ್ಗೂ ಇಷ್ಟ ಆಗುವಂತಹ ಬಿಸಿಬೇಳೆ ಬಾತ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ನಮಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಉಷಾ ಉಪಹಾರ್. ಇದೇ ರೀತಿಯಾದ ರೆಸಿಪೀಸ್, ವೆಜಿಟೇರಿಯನ್ ರೆಸಿಪೀಸ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ.